ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ 27ನೇ ಅಧ್ಯಾಯವನ್ನು ಓದುತ್ತಿದ್ದೇನೆ. ಅಧ್ಯಾಯ 27. ಸರ್, ನಿಮ್ಮನ್ನ ಕೂನಿ ಮಾಡುವುದಕ್ಕೆ ಒಂದು ಪ್ರಯತ್ನ ನಡೀತಿದೆಯಂತೆ ಸರ್ ಎಂದು ಬ್ರೀಡರ್ ಮಹಮ್ಮದ್ ಅಂಜುತ್ತಾ ಫೈಲುಗಳನ್ನು ಬೆದಕುತ್ತಾ ಕುಳಿತಿದ್ದ ಪಾಟೀಲರಿಗೆ ಹೇಳಿದ. ಮಹಮ್ಮದ್ ಆಫೀಸಿನೊಳಗೆ ಬಂದಾಗ ಪಾಟೀಲರು ಮಹಮ್ಮದ್ ಬಂದುದನ್ನು ಸರಿಯಾಗಿ ಗಮನಿಸಲಿಲ್ಲವೋ ಏನೋ, ತುಂಬಾ ಹೊತ್ತು ತಮ್ಮದೇ ಏನೋ ಕೆಲಸದಲ್ಲಿ ಮಗ್ನರಾಗಿದ್ದರು. ಈ 4 ಮಾತುಗಳನ್ನಾಡಲು ಮಹಮ್ಮದ್ಗಾದ ಕಸಿವಿಸಿ ಅಷ್ಟಿಷ್ಟಲ್ಲ. ತನ್ನ ಮಾತು ಕಿವಿಗೆ ಹಾಕಿಕೊಳ್ಳದೆ ತಮ್ಮ ಕೆಲಸದಲ್ಲೇ ಪಾಟೀಲರು ಮಗ್ನರಾಗಿದ್ದನ್ನು ಕಂಡು ಮಹಮ್ಮದ್ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಮೆಲ್ಲಗೆ ಸುಳಿವೇ ಕೊಡದೆ ಹಿಂದಕ್ಕೆ ಹೋಗಿಬಿಡೋಣ, ನನಗ್ಯಾಕೆ ಇವೆಲ್ಲ ವೃಥ ತರಲೆ ತಾಪತ್ರಯಗಳು ಎಂದು ಬಾಗಿಲಲ್ಲಿ ನಿಂತು ಒಂದು ಸಾರಿ ಯೋಚಿಸಿದ. ಆದರೆ ಮಾತು ಆಡಿಯಾಗಿದೆ. ಅದು ಅಕಸ್ಮಾತ್ ಪಾಟೀಲರ ಕಿವಿಗೆ ಬಿದ್ದಿದ್ದು ತಲೆ ಎತ್ತಿ ನೋಡಿದಾಗ ಯಾರೂ ಇಲ್ಲದಿದ್ದರೆ ಯಾವ ಅಶರೀರವಾಣಿ ಹೇಳಿತೆಂದು ಯೋಚಿಸದಿಲ್ಲವೇ? ಅಥವಾ ಪಾಟೀಲರಿಗೆ ನಾನು ಬಂದಿದ್ದು ಗೊತ್ತಾಗಿದ್ದರೆ ಬಾಗಿಲ ಬಳಿ ಬಂದು ಹೀಗೆ ಹೇಳಿ ತಲೆ ಎತ್ತುವಷ್ಟರಲ್ಲಿ ಓಡಿ ಹೋದ ನನ್ನ ನಡವಳಿಕೆ ಬಗ್ಗೆ ಏನು ತಿಳಿದಾರು? ಮಾತಾಡಿ ಮಹಮ್ಮದ್ ತಲೆಯೊಳಗೆ ಪಾಟೀಲರು ತಲೆ ಎತ್ತುವಷ್ಟರಲ್ಲಿ ಇಷ್ಟೆಲ್ಲ ನುಗ್ಗಿಹೋಯಿತು. ಈ ಬಗೆಯ ಕಳವಳದಲ್ಲಿ ಕಾಲ ಹಾಕುವುದು, ಏನು ಮಾಡಿದರೆ ಹೇಗೋ ಎಂದು ಚಿಂತಾಕ್ರಾಂತನಾಗುವುದು ಅವನಿಗೆ ರಕ್ತಗತವಾಗಿತ್ತು. ಅವನು ಪೇಟೆಯಲ್ಲಿ ನಾಗರಿಕ ಸಮಾಜವೊಂದರಲ್ಲಿ ಬದುಕುತ್ತಿದ್ದರೂ ಗೊಂಡಾರಣ್ಯದಲ್ಲಿ ಕ್ರೂರ ಮೃಗಗಳ ನಡುವೆ ಸದಾ ಮೃತ್ಯು ಭೀತಿಯಲ್ಲಿ ಬದುಕುತ್ತಿರುವ ಕ್ಷುದ್ಧ ಜೀವಿಯಾಗಿದ್ದ. ಕೆಸರೂರಿನ ಅಲ್ಪಸಂಖ್ಯಾತರೆಲ್ಲರ ಪರಿಸ್ಥಿತಿಯು ಹೀಗೇ ಇತ್ತೋ ಏನೋ ಹೇಳಬರುವುದಿಲ್ಲ. ಬ್ರೀಡರ್ ಮಹಮ್ಮದನನ್ನು ಸುಲೇಮಾನ್ ಬೇರಿ ಕಡೆಯವರು ಹೆದರಿಸಿದ್ದ ದಿನದಿಂದ ಮಹಮ್ಮದ್ಗೆ ಗಾಬರಿಯಾಗಿತ್ತು. ಅನಂತರ ಜಯರಾಮನ ಕತೆ ಕೇಳಿ ಅವನೂ ಚಿಂತಾಕ್ರಾಂತನಾಗಿದ್ದ. ಯೋಚಿಸಿದಂತೆ ಜಯರಾಮನ ಕತೆ ಅನೇಕ ನೆನಪುಗಳನ್ನು, ಸಂಗತಿಗಳನ್ನು ಮೈಗೂಡಿಸಿಕೊಂಡು ಸ್ನಿಗ್ಧವಾಗುತ್ತಾ ಹೋಯಿತು. ಅವನಿಗೆ ಸಂಶೋಧನಾ ಕೇಂದ್ರಕ್ಕೆ ಹೋಗುವವರೆಲ್ಲರೂ ಕೂನಿ ಮಾಡಲು ಬರುವವರಂತೆಯೇ ಕಾಣತೊಡಗಿದರು. ಜೊತೆಗೆ ತನ್ನ ತಲೆಯ ಮೇಲೆ ಆಪಾದನೆ ಹೊರಿಸಲು ಏನೇನು ಕಾದಿದೆಯೋ ಎಂಬ ಗಾಬರಿ ಬೇರೆ ಆತನಿಗೆ. ಆದ್ದರಿಂದ ಇದನ್ನು ಪಾಟೀಲರಿಗೆ ತಿಳಿಸದಿದ್ದರೆ ತಿಳಿಸದೇ ಇದ್ದುದರಿಂದ ಈ ಕೂಟದಲ್ಲಿ ತಾನು ಭಾಗಿ ಎಂದು ಎಲ್ಲ ಹಿಂದೂಗಳು ಆಪಾದನೆ ಮಾಡಿಯೇ ಮಾಡುತ್ತಾರೆಂದು ದಿಗಿಲು ಶುರುವಾಯಿತು. ಇದನ್ನು ಹೆಗ್ಡೆ, ಸಿದ್ದಪ್ಪ ಇಬ್ಬರಿಗೂ ಹೇಳಿದರೆ, ಹೋಗಯ್ಯ, ಆ ಸಿನಿಕತ್ರ ಹೇಳೋದಕ್ಕೆ ನಿನಗೇನು ತಲೆಗೆಲೆ ಕೆಟ್ಟಿದೆಯಾ ಎಂದರು. ಪಾಟೀಲರು ಯಾಕೋ ಅವತ್ತು ತುಂಬ ಖುಷಿಯಲ್ಲಿದ್ದರು. ಜೋಗಿಹಾಳರ ನೋಟ್ಸುಗಳ ಅವರ ಅಧ್ಯಯನ ಒಂದು ಹಂತ ತಲುಪಿದ್ದಂತಿತ್ತು. ಕೆಸರೂರು ಹೈಬ್ರಿಡ್ ರಹಸ್ಯ ಅವರು ಭೇದಿಸಿಯಾಗಿತ್ತು. ಆದರೆ ಅದನ್ನು ಅವರು ಅಮೂಲಾಗ್ರ ತಿಳಿದ ನಂತರ ಹೇಳೋಣೆಂದು ಸುಮ್ಮನಿದ್ದರು. ಬ್ರೀಡರ್ ಮಹಮ್ಮದ್ ಕಡೆಗೆ ತಿರುಗಿ ಏನು ಸಮಾಚಾರ ಎನ್ನುವಂತೆ ನೋಡಿದರು. ಮಹಮ್ಮದ್ ಕಕ್ಕಾಬಿಕ್ಕಿಯಾಗಿ ಏನು ಹೇಳೋಣೆಂದು ತೋಚದೆ ತಡವರಿಸತೊಡಗಿದ. ಮುಂದೇನನ್ನು ಯಾವ ರೀತಿ ಹೇಳಬೇಕೆನ್ನುವುದೇ ಅವನಿಗೆ ಹೊಳೆಯಲಿಲ್ಲ. ಪಾಟೀಲರು ಮಹಮ್ಮದ್ ಬಾಯಿಂದ ಮಾತು ಹೊರಡಲೆಂದು ತುಂಬಾ ಹೊತ್ತು ಕಾದು ಅನಂತರ, ನಿನಗೆ ಹೇಗೆಯ ಗೊತ್ತಾಯ್ತು ಈ ಸಮಾಚಾರ? ಯಾಕೆ ಹೀಗೆ ಬಿಳ್ಚಿಕೊಳ್ತಿದ್ದೀಯಾ? ನಿನ್ನ ಮುಖ ನೋಡಿದರೆ ನಿನಗೆ ಯಾರೋ ಈ ಜವಾಬ್ದಾರಿ ವಹಿಸಿದ ಹಾಗೆ ಕಾಣುತ್ತಲ್ಲ ಎಂದರು. ಅಲ್ಲ ಸರ್, ಹಾಗಂತ ನಮಗೆಲ್ಲ ಅನುಮಾನ ಬಂದಿದೆ ಸರ್ ಎಂದು ಮಹಮ್ಮದ್ ಒಣಗಿದ ಬಾಯಿ ಒದ್ದೆ ಮಾಡಿಕೊಂಡು ಹೇಳಿದ. ನಿಮಗೆ ಅನುಮಾನ ಬಂದಿರಬಹುದು, ಆದರೆ ನನಗೆ ಖಾತ್ರಿ ಆಗಿದೆ.
ಅದಿರ್ಲಿ, ನಿಮಗೆಲ್ಲ ಅಂತ ಅಂದ್ಯಲ್ಲ, ಯಾರು? ಏನು ಕತೆ? ಹುಟ್ಟಿದೋನು ಒಂದು ದಿನ ಸಾಯಬೇಕು. ಕಾಯಿಲೆ ಬರಬಹುದು, ಕೂನಿ ಆಗಬಹುದು, ಅದಕ್ಕೆ ಯಾಕೆ ನೀನು ಗಾಬರಿ ಆಗ್ತೀಯಾ ಎಂದರು ಪಾಟೀಲರು. ನಾವು ಎಂದರೆ ನಾನು, ಸಿದ್ದಪ್ಪ, ಹೆಗ್ಡೆ ಮುಂತಾದವರಿಗೆಲ್ಲ ಸರ್. ಇದರ ಹಿಂದೆ ಒಂದು ಕತೆನೇ ಇದೆ ಸರ್. ಕತೆ ಅಂದರೆ ನಿಜವಾದ ಕತೆ ಸರ್. ಓಹೋ, ಆಗೋ, ಹೇಳಯ್ಯ ಕೇಳೋಣ ಎಂದರು ಪಾಟೀಲರು. ಅವರಿಗೆ ಕೊಂಚವೂ ಗಾಬರಿ ಆದ ಹಾಗೆ ಕಾಣಲಿಲ್ಲ. ಮಹಮ್ಮದ್ ಕೊಂಚ ಸುಧಾರಿಸಿಕೊಂಡು ತನಗೆ ತಿಳಿದದ್ದನ್ನೆಲ್ಲ ಪಾಟೀಲರಿಗೆ ಹೇಳಿದ. ಜಯರಾಮನನ್ನು ಹಂಗಾಡಿ ಕತೆ ಹೇಳುವಂತೆ ಕೇಳಿದ್ದು, ಆ ಕತೆ ಹೀಗೆ ಈಗ ತಮಗೆಲ್ಲ ಶನಿ ಹಿಡಿದಂತೆ ಪೀಡಿಸತೊಡಗಿದೆ ಇತ್ಯಾದಿಗಳನ್ನೆಲ್ಲ ತಿಳಿಸಿದ. ಪಾಟೀಲರು ಕೊಂಚವೂ ವಿಚಲಿತರಾಗದೆ ಕತೆ ಕೇಳಿದರು. ಮಹಮ್ಮದ್ ಕತೆ ಮುಗಿದ ನಂತರ ಕೇಳಿದರು. ಮಹಮ್ಮದ್ ಮೊದಲಾಗಿ, ನನಗೆ ಈ ಕತೆ ಬಗ್ಗೆ ನಂಬಿಕೆನೇ ಇಲ್ಲ. ಆದರೆ ನನಗೂ ಕೆಲವು ಮೂಲಗಳಿಂದ ಕೊಲೆ ಬೆದರಿಕೆ ಬಂದಿದೆ. ಆದರೆ ಒಂದು ತಿಳ್ಕೊಳ್ಳಿ, ಇಟ್ ಇಸ್ ಟೂ ಲೇಟ್. ನನ್ನ ಕೊಂದರೂ ಪ್ರಯೋಜನವಿಲ್ಲ ಮಹಮ್ಮದ್. ಪರಿಸ್ಥಿತಿ ಗಮನಿಸಿದರೆ ಈ ಜಯರಾಮನ ಕತೆ ನಿಜವಾಗಿರಬಹುದಾದ ಅತಿ ದೂರದ ಸಾಧ್ಯತೆ ಒಂದು ಮಿಂಚುತ್ತೆ. ಆದರೆ ಒಂದು ಜ್ಞಾಪಕ ಇಟ್ಟುಕೋ, ಇನ್ನು ನನ್ನ ಕೊಲ್ಲೋದರಿಂದ ಯಾವ ಉಪಯೋಗವೂ ಇಲ್ಲ. ಆ ಸಿದ್ದಪ್ಪನು ಹೆಗ್ಡೇನು ಕರಿ. ಜೋಗಿಹಾಳರ ನೋಟ್ಸುಗಳಿಂದ ನಾನು ತಿಳಿದ ಕೆಲವು ವಿಷಯನ ನಿಮಗೂ ಹೇಳಿಬಿಡ್ತೇನೆ. ಆಮೇಲೆ ಸತ್ತರೆ ಕತ್ತೆ ಬಾಲ. ನೀವು ಕೆಲಸ ಮುಂದುವರೆಸಿ ಎಂದರು. ಪಾಟೀಲರು ತಾನು ಹೇಳಿದ್ದನ್ನೆಲ್ಲ ಇಷ್ಟೊಂದು ಶಾಂತವಾಗಿ ತಣ್ಣಗೆ ತೆಗೆದುಕೊಂಡಿದ್ದನ್ನು ನೋಡಿ ಮಹಮ್ಮದ್ ಮನಸ್ಸು ಒಂದು ರೀತಿ ತಿಳಿಯಾಗತೊಡಗಿತು. ಮಹಮ್ಮದ್ ಹೋಗಿ ಸಿದ್ದಪ್ಪನನ್ನು ಹೆಗ್ಡೇನನ್ನು ಕರೆದುಕೊಂಡು ಬಂದ. ಅವರಿಬ್ಬರು ಮಹಮ್ಮದ್ಗೆ, ನೀನ್ಯಾಕಯ್ಯ ಆ ಮನುಷ್ಯನಿಗೆ ಈ ವಿಷಯ ತಿಳಿಸಿದೆ? ಮೊದಲೇ ಅವನೊಬ್ಬ ಸಿನಿಕ್ಕು ಎಂದು ಗೊಣಗಾಡುತ್ತಾ ನಾವು ಬರೋದಿಲ್ಲ, ಹೋಗು ಎಂದು ದಬಾಯಿಸಿದರು. ಅದಕ್ಕೆ ಮಹಮ್ಮದ್, ಇಲ್ಲಪ್ಪ, ಏನೋ ಹೇಳೋದಿದೆಯಂತೆ, ಬಹುಶಃ ಕೆಸರೂರಿನ ಹೈಬ್ರಿಡ್ ರಹಸ್ಯ ಹೇಳ್ತಾರೇನೋ ಗೊತ್ತಿಲ್ಲ ಎಂದ. ನಿನ್ನ ತಲೆ, ಅದರಲ್ಲೆಂತ ರಹಸ್ಯ ಇದೆ? ಬದನೆಕಾಯಿ, ನಮಗೆ ಗೊತ್ತಿಲ್ಲದೆ ಇರೋದು. ನಾವೆಲ್ಲ ಇದೊಂದು ಭಾರೀ ರಹಸ್ಯ ಅಂತ ಅಂದುಕೊಂಡು ಓಡಾಡಿದರೆ ಯಾವನೋ ತಲೆ ಕೆಟ್ಟೋನು ನಮ್ಮನ್ನಷ್ಟು ಜನರನ್ನು ಕೂನಿ ಮಾಡ್ತಾನಷ್ಟೇ. ಒಟ್ಟಿನಲ್ಲಿ ಈ ಹಾಳೂರಿನಲ್ಲಿ ಯಾರದೋ ಕೂನಿ ನಡೆಯೋದಕ್ಕೆ ನಾವೆಲ್ಲ ಏರ್ಪಾಟು ಮಾಡ್ತಿದ್ದೀವಿ ಅಂತ ಕಾಣ್ತದೆ ಎಂದೆಲ್ಲ ಗೊಣಗಾಡಿಕೊಂಡೇ ಮಹಮ್ಮದ್ ಜೊತೆ ಬಂದರು. ಬಂದವರೇ ಪಾಟೀಲರಿಗೆ, ಸರ್, ಆ ಜಯರಾಮ್ ಹೇಳಿದ ಕತೆ ಕಟ್ಟಿಕೊಂಡು ನಿಜ ಅಂತ ನಂಬಿ ನಿಮಗೆ ದಿಗಿಲು ಹುಟ್ಟಿಸಿದ್ದಾನೆ ಸರ್ ಮಹಮ್ಮದ್. ನೀವು ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬಾರ್ದು ಎಂದು ಸಾಂತ್ವನ ನೀಡುವ ದನಿಯಲ್ಲಿ ಮಾತಿಗೆ ಆರಂಭಿಸಿದರು. ಹಾಗಲ್ಲ ಸಿದ್ದಪ್ಪ, ನನಗೆ ಈ ಬಗ್ಗೆ ನೀವು ಸಮಾಧಾನ ಹೇಳುವುದು ಬೇಡ, ಹೆದರ್ಕೋಬೇಡಿ ಅಂತ ನನಗೆ ಧೈರ್ಯ ಹೇಳೋ ಅಷ್ಟು ಧೈರ್ಯ ಇದೆಯಲ್ಲ ನಿಮಗೆ. ಅದೇ ನನಗೆ ಸಂತೋಷ. ಎಲ್ಲ ಮಸೀದಿ ದೇವಸ್ಥಾನ ಕಟ್ಟಿಸಿಕೊಂಡು ಸಾಯ್ತಿರೋ ಈ ಊರಲ್ಲಿ ನಾವು ಮಾಡ್ತಿರೋ ಕೆಲಸನ ಸೀರಿಯಸ್ ಆಗಿ ತೆಗೆದುಕೊಂಡು ಕೂನಿ ಮಾಡ್ತೀವಿ ಅಂತ ಎದುರಿಸೋ ಅಷ್ಟು ಯಾರಾದರೂ ತಯಾರಿದ್ರೆ ನೀವು ನಿಮ್ಮ ಸಂಶೋಧನೆ ಬಗ್ಗೆ ಹೆಮ್ಮೆ ಪಡಬೇಕು. ಯಾಕೆಂದ್ರೆ ನಿಮಗಿಂತ ಮೊದಲೇ ನನಗೆ ಫೋನಿನಲ್ಲಿ ಬೆದರಿಸಿದರು. ಸಾವಿನ ಭಯ ನನಗೇನು ಹೊಸದಲ್ಲ. ನನಗೆ ಹೃದಯದ ತೊಂದರೆ ಇದೆ ಅಂತ ಒಬ್ಬ ಡಾಕ್ಟರ್ ಹೆದರಿಕೆ ಹಾಕಿದರು. ಅವರು ಹೊಸದಾಗಿ ತಂದಿದ್ದ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಕೆಲಸ ಮಾಡೋ ರೀತಿಯನ್ನು ನನಗೆ ತೋರಿಸೋದಕ್ಕೆ ಹೋಗಿ ಇದನ್ನು ಪತ್ತೆ ಮಾಡಿದ್ರು. ನೀನು ಯಾವಾಗ ಬೇಕಾದರೂ ಸಾಯಬಹುದು. ಅದಕ್ಕೆ ಹೆಚ್ಚು ಓಡಾಡಬೇಡ, ಉಪ್ಪು ತಿನ್ನಬೇಡ, ಸಕ್ಕರೆ ನೆಕ್ಕಬೇಡ, ದೂರದ ಪ್ರಯಾಣ ಮಾಡಬೇಡಂತ ಕಟ್ಟಾಜ್ಞೆ ಮಾಡಿದರು. ಅವರು ಹೇಳಿದಂತೆ ಮಾಡಿ ನಾನು ಒಂದು ಗೋರಿ ತೋಡಿಕೊಂಡು ಅದರೊಳಗೆ 9 ವರ್ಷ ಮಲಗಬೇಕಿತ್ತು. ಎಲ್ಲಾದರೂ ಉಂಟೇನಯ್ಯ? ಸಾವಿನ ಭಯ ಹೋಗೋವರೆಗೂ ನೀವು ನಿಜವಾದ ಮನುಷ್ಯರಾಗೋಲ್ಲ, ತಿಳ್ಕೊಳ್ಳಿ. ಸತ್ರೆ ಸತ್ತೆ, ಕತ್ತೆ ಬಾಲ ಅಂತ ಇಲ್ಲಿಯವರೆಗೆ ಬಂದಿದ್ದೀನಿ ನೋಡಿ. ನಿಮಗೇನಾದ್ರೂ ಬುದ್ಧಿ ಸ್ಥೀಮಿತದಲ್ಲಿದ್ದೇನೇನ್ರಯ್ಯ?
ಜಯರಾಮ ಹೇಳಿದ್ದು 100% ಸತ್ಯ. ಆದರೂ ಗಂಭೀರವಾಗಿ ಬದುಕಿ ಗಂಭೀರವಾಗಿ ಸಾಯೋಣ. ಸಿದ್ದಪ್ಪ, ಹೆಗ್ಡೆ, ಮಹಮ್ಮದ್ 3 ಜನವು ಪಾಟೀಲರ ಈ ಪ್ರತಿಕ್ರಿಯೆಯಿಂದ ಅಪ್ರತಿಭರಾದರು. ಈ ಸಿನೀಕಿನ ಹೃದಯದೊಳಗೂ ಇರುವ ಧೈರ್ಯ ನೋಡಿ ಅವರಿಗೂ ಕೊಂಚ ತಾಕತ್ತು ಬಂದಂತಾಯಿತು. ಹಾಗಲ್ಲ ಸರ್, ಆ ಕತೆ ಕೇಳದಿದ್ದರೆ ಹೇಗೋ ಎಲ್ಲ ಒಂಥರ ನಡೆದುಕೊಂಡು ಹೋಗ್ತಿತ್ತು. ಆ ಕತೆ ಪ್ರಭಾವದಲ್ಲಿ ನಮಗೆ ಎಲ್ಲವೂ ಅದನ್ನು ಪುಷ್ಟೀಕರಿಸೋ ಸಂಗತಿಗಳ ತರಾನೇ ಕಂಡು ತಲೆ ಕೆಡೋಕಾಗ್ತಿದೆ. ಏನ್ ಮಾಡ್ತೀರಿ ಎಂದ ಹೆಗ್ಡೆ. ಯಾರ್ದಿವೆಲ್ಲ ಕಿತಾಪತಿ? ಎಲ್ಲ ಆ ಶ್ಯಾಮನಂದನ ಅಂಗಾಡಿ ಬಂದಿದ್ದಾರಲ್ಲ ಸರ್, ಅವರಿಂದಲೇ ಶುರುವಾಯ್ತು ನೋಡಿ. ಆಮೇಲೆ ಆ ರಾಮಚಂದ್ರ, ಜಯರಾಮ ಇಬ್ಬರು ಸೇರಿ ಏನೇನೋ ಸಿದ್ಧಾಂತ ಹೇಳಿಕೊಳ್ತಾ ಮನುಷ್ಯನ ಸ್ವತಂತ್ರನೋ ಅಥವಾ ವಿಧಿ ನಿಯಮ ದಿನಾನೋ ಕಲಾಕೃತಿಲಿ ಪ್ರಯೋಗ ಮಾಡಿ ತಿಳಿತೀವಿ ಅಂತ ಶುರು ಮಾಡಿದರು. ದಿನ ಸಾಯಂಕಾಲ ಆ ಕತೆ ಪರಾಮರ್ಶೆ ಬೇರೆ ನಡೀತಾ ಇದೆ. ಏನೋ ಆಟ ಅಂತ ಶುರು ಮಾಡಿ ಈಗ ಪೀಕಲಾಟಕ್ಕೆ ಇಟ್ಕೊಂಡಿದೆ. ಓಹೋ, ಯಾವತ್ತು ತೀರ್ಮಾನ ಆಗದ ವಿಷಯ ತಗೊಂಡಿದ್ದೀರಿ. ಡೋಂಟ್ ವರಿ, ಅಕಸ್ಮಾತ್ ಯಾರಾದರೂ ಕೂನಿ ಮಾಡಿ ನಾನು ಸತ್ರು ಅದರಿಂದೇನು ಇತ್ಯರ್ಥ ಸಿಕ್ಕೋಲ್ಲ. ಅದಿರ್ಲಿ, ಜೋಗಿಹಾರ್ ಸಂಶೋಧನೆ ಮಾಡ್ತಿದ್ದ ಕೆಸರೂರು ಹೈಬ್ರಿಡ್ ವಿಷಯ ಈಗ ಮಾತಾಡೋಣ. ಏಲಕ್ಕಿ ಗಿಡನ ನಾವು ಉತ್ಪಾದನೆ ಹೆಚ್ಚಿಸೋದಕ್ಕೆ ಆಗದ ಗಿಡ ಅಂತ ಗೋಡೆಗೆ ತಲೆ ಚೆಚ್ಚಿಕೋತಾ ಇದ್ದೇವಲ್ಲ, ಮುಂದೆ ದಾರಿ ಕಾಣದೆ ಕುಂತಿದ್ವಲ್ಲ. ಈ ಸಮಸ್ಯೆನ ಜೋಗಿಹಾರ್ ಹಾಗೆ ಸಿಂಪಲ್ ಆಗಿ ಬಿಡಿಸಿದ್ದಾರೆ. ಕೊನೆಗೆ ಗೊತ್ತಾ, ಈ ಹೈಬ್ರಿಡ್ ಬೀಜ ತಂದು ಸಸಿ ಹಾಕಿದ್ದಾರಲ್ಲ, ಅದು ಕೂಡ ಎಲ್ಲ ಗಿಡಗಳ ತರಾನೇ ವರ್ತಿಸಿದ್ದು ನಿಮಗೆಲ್ಲ ಗೊತ್ತಲ್ಲ. ಹಾಗಾಗಿ ಬೀಜದಿಂದ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಆಗೋಲ್ಲಂತ ಆ ದಿಕ್ಕಿನಲ್ಲಿ ಸಂಶೋಧನೆ ನಿಲ್ಲಿಸಿದ್ರು ಅಲ್ವೇ ಮಹಮ್ಮದ್ ಎಂದರು ಪಾಟೀಲರು. ಹೌದು ಸರ್, ನಮಗಂತೂ ನಾವು ಮಾಡಿದ್ದು ವೃಥಾ ಶ್ರಮ ಆಯ್ತಲ್ಲ ಅಂತ ತುಂಬಾ ಬೇಸರ ಆಯ್ತು. ಸರಿ, ನೀನು ಹೇಳೋದು ಇದಕ್ಕೊಂದು ಬಹಳ ಸರಳ ಸುಲಭ ಮಾರ್ಗ ಇತ್ತು ನೋಡು. ನಮಗ್ಯಾರಿಗೂ ಇವತ್ತಿನವರೆಗೂ ಹೊಳೆಯಲಿಲ್ಲ. ನಮ್ಮ ಸಾಂಪ್ರದಾಯಿಕ ಯೋಚನಾ ಮಾರ್ಗವೇ ಇದಕ್ಕೆ ಅಡ್ಡಿ. ಏನ್ ಸರ್ ಅದು ಎಂದು ಕುತೂಹಲದಿಂದ ಕೇಳಿದ ಸಿದ್ದಪ್ಪ. ತಡೀರಿ, ಹೇಳ್ತೀನ್ರಯ್ಯ. ಏನು ಅಷ್ಟರೊಳಗೆ ಯಾರಾದರೂ ಕೂನಿ ಮಾಡ್ತಾರಂತ ಗಾಬರಿನೋ? ಜೋಗಿಹಾಳರು ಗ್ವಾಟಮಾಲದಲ್ಲಿ ಮಾಡಿರೋ ನೋಟ್ಸ್ ನೋಡಿ. ಅದರಲ್ಲಿ ಅವರು ಹೇಗೆ ಗ್ವಾಟಮಾಲದಲ್ಲಿ ನಮಗಿಂತ ಹೆಚ್ಚು ಬೆಳೀತಾರೆ ಅಂತ ಸಂಶೋಧನೆ ಮಾಡಿದರು. ಯಾಕೆಂದರೆ ಅವರು ಗ್ವಾಟಮಾಲದಿಂದ ಏಲಕ್ಕಿ ಬೀಜ ತರಿಸಿ ಭಾರತದಲ್ಲಿ ಪ್ರಯೋಗ ಮಾಡಿದರು. ಅವು ಇತರ ಗಿಡಗಳಂತೆಯೇ ವರ್ತಿಸಿದವು. ಇದರಿಂದಲೇ ಜೋಗಿಹಾಳರಿಗೆ ಸಂಶಯ ಆರಂಭವಾದದ್ದು. ಅಲ್ಲಿ ಅವರಿಗೆ ಒಂದು ಅತ್ಯಂತ ಮುಖ್ಯ ಸಂಗತಿ ಬೆಳಕಿಗೆ ಬಂತು. ಏನೆಂದರೆ, ಗ್ವಾಟಮಾಲದಲ್ಲಿ ಏಲಕ್ಕಿ ಬೀಜದಿಂದ ಗಿಡ ಮಾಡಿ ನೆಡೋದೇ ಇಲ್ಲ ಅನ್ನೋದು. ಏಲಕ್ಕಿ ಗಿಡ ಬಾಳೆ, ಶುಂಠಿ ತರ ಬುಡದಿಂದ ಕಂದು ಬರೋ ಗಿಡ ನೋಡಿ. ಹಾಗಾಗಿ ಅವರು ಕಂದುಗಳನ್ನೇ ಕಿತ್ತು ನಮ್ಮ ಬಾಳೆ ಕೃಷಿ ತರ ನೆಡುತ್ತಾರೆ. ಅವು ತಾಯಿ ಗಿಡದಂತೆಯೇ ವರ್ತಿಸುತ್ತವೆ. ಕಂದು ಕಿತ್ತು ನೆಡೋನು ಸಾಧಾರಣ ಏನ್ ಮಾಡ್ತಾನೆ? ಆದಷ್ಟು ಒಳ್ಳೊಳ್ಳೆ ಗಿಡಗಳನ್ನೇ ಆರಿಸಿಕೊತಾನೆ. ಹಾಗಾಗಿ ಸ್ವಾಭಾವಿಕವಾಗಿ ಗ್ವಾಟಮಾಲದಲ್ಲಿ ತಳಿಗಳು ಒಳ್ಳೆಯವೇ ಹೆಚ್ಚಾಗುತ್ತಾ ಕಚಡಾ ಗಿಡಗಳು ಪ್ರಸಾರವಿಲ್ಲದೆ ನಶಿಸುತ್ತಾ ಇವೆ. ಸ್ವಾಭಾವಿಕವಾಗಿ ಅವರ ಉತ್ಪಾದನೆ ಏರುತ್ತಾ ಹೋಗ್ತಿದೆ. ಇದೆಲ್ಲ ನೀವು ಒಂದನ್ನ ಯಾವ ದೃಷ್ಟಿಯಿಂದ ನೋಡ್ತೀರಾ ಅನ್ನೋದರ ಮೇಲೆ ನಿಂತಿದೆ. ಗ್ವಾಟಮಾಲಾದ ರೈತ ಏಲಕ್ಕಿನ ತನ್ನಿಂದ ತಾನೇ ಬೇರು ಬೀಳಲು ಬಿಟ್ಟು ಗಡ್ಡೆಯಿಂದ ಹಬ್ಬಿಕೊಳ್ತಾ ಹೋಗೋ ಗಿಡದಂತೆ ನೋಡಿದ. ಭಾರತದ ರೈತ ಏಲಕ್ಕಿನ ಹೂವು, ಕಾಯಿ, ಹಣ್ಣು ಬಿಟ್ಟು ಅದರ ಬೀಜದಿಂದ ಪ್ರಸಾರ ಆಗೋ ಹಣ್ಣು ಬಿಡೋ ಗಿಡದ ಹಾಗೆ ನೋಡಿದ. ಜೋಗಿಹಾಳರು ಕೆಸರೂರು ಹೈಬ್ರಿಡ್ ಅನ್ನು ಆ ರೀತಿ ನೋಡಲು ತೀರ್ಮಾನಿಸಿದರು. ಕೆಸರೂರು ಹೈಬ್ರಿಡ್ ಅಂತ ಜೋಗಿಹಾಳರು ಕರೆಯೋ ಗಿಡ ವರ್ಷಕ್ಕೆ ಸರಾಸರಿ 1 kg ಏಲಕ್ಕಿ ಬಿಡ್ತಿತ್ತಂತೆ.
ಆ ಲೆಕ್ಕದಲ್ಲೇ ಅದು ಎಕರೆಗೆ 1 ಟನ್ ಏಲಕ್ಕಿ ಉತ್ಪಾದಿಸೋ ಗಿಡ ಅಂತ ಪ್ರತೀತಿ ಹಬ್ಬಿತ್ತು. ಸರ್, ಇದೊಂದು ವಿಷಯ ಸಂಪೂರ್ಣ ನಮಗೆ ತಿಳಿಯಲಿಲ್ಲ ನೋಡಿ. ಇದನ್ನು ಹೇಳಿದರೆ ಜಯರಾಮ್, ಅಂಗಾಡಿ ಇಬ್ಬರು ಕತೆ ಪರಿಪೂರ್ಣ ಆಯಿತು ಅಂತ ಹಿರಿಯರಿ ಹಿಗ್ಗಿ ಬಿಡ್ತಾರೆ. ನಿನ್ನೆ ಜೋಗಿಹಾಳರನ್ನ ಕೂನಿ ಮಾಡೋ ಅಂತ ಗುರುತರ ಕಾರಣ ಯಾವುದು ಎಂದು ತಲೆ ಕೆರೆದುಕೊಳ್ತಾ ಎಲ್ಲರಿಗೂ ತಲೆ ಕೆಡಿಸಿದ್ದರು. ಈಗ ನೀವು ಅದನ್ನು ಸಂಶೋಧನೆ ಮಾಡಿದಿರಿ ಎಂದ ಸಿದ್ದಪ್ಪ. ಸಾವಿನ ನೆರಳಲ್ಲಿ ಸಹಾಯದ ಕೆಲಸ ಮಾಡೋದರಂಥ ಸಂತೋಷ ಇನ್ನೊಂದಿಲ್ಲ. ಬ್ರಿಟಿಷರು ಆವಾಗ ಬಂದು ಭಾರತದಲ್ಲಿ ಕಾಫಿ ತೋಟ ಮಾಡಿದರಲ್ಲ, ಅವರ ಕತೆ ಓದು ಗೊತ್ತಾಗುತ್ತೆ. ಅವರೇನು ಹೂವಿನ ಹಾದಿಯಲ್ಲಿ ಜೀವನ ಸಾಗಿಸಲಿಲ್ಲ. ಇಲ್ಲಿ ಪ್ರತಿ ಹೆಜ್ಜೆಗೂ ಸಾಕೋ ಬದುಕಿನ ಹೋರಾಟ ನಡೆಸಿದ್ದಾರೆ ಕಣಯ್ಯ. ಅದಿರಲಿ ಸರ್, ಆ ಕೆಸರೂರು ಹೈಬ್ರಿಡ್ ತಾಯಿ ಗಿಡ ಎಲ್ಲಿದೆ? ಅದು ತಿಳಿದೇ ಇದ್ರೆ ನೀವು ಇಷ್ಟೆಲ್ಲ ಮಾಡಿದ್ದು ವ್ಯರ್ಥ ಆಗುತ್ತಲ್ಲ ಎಂದ ಮಹಮ್ಮದ್. ಅದನ್ನು ಪತ್ತೆ ಮಾಡದೆ ಬಿಡೋದುಂಟೇನೆಯ? ಆ ಜೋಗಿಹಾಳರ ನೋಟ್ಸ್ ಡೈರಿಗಳನ್ನು ಇನ್ನ ಕೊಂಚ ನೋಡುವುದಿದೆ, ನೋಡಿ ಪತ್ತೆ ಮಾಡೇ ಮಾಡ್ತೇನೆ. ಅದಿರ್ಲಿ, ಈ ದೃಷ್ಟಿ ಇದೆ ನೋಡು. ಜೀವನಾನೇ ಆಗ್ಲಿ ಒಂದು ಗಿಡಾನೇ ಆಗ್ಲಿ ನೀವು ಹೇಗೆ ನೋಡ್ತೀರಾ ಅನ್ನೋದು ಮುಖ್ಯ. ಅದರ ಮೇಲೆ ನಿಮ್ಮ ಫಲಿತಾಂಶ ನಿಂತಿದೆ. ಇದು ನಾನು ಹೇಳೋ ಮಾತಲ್ಲ, ಜೋಗಿಹಾಳ್ ಅವರ ನೋಟ್ಸಿನಲ್ಲಿ ಬರೆದುಕೊಂಡಿರೋ ಮಾತು. ಹುಡುಕೋಣ ಕೆಸರೂರು ಹೈಬ್ರಿಡ್ ಗಿಡನ. ಈಗಲೂ ನನ್ನ ಕೂನಿ ಮಾಡಿ ಜೋಗಿಹಾಳರ ಸಂಶೋಧನೆಯನ್ನ ನಿಷ್ಫಲ ಮಾಡಿ ಬಿಡಬಹುದಲ್ಲವೇ? ಅಂತೂ ನಮ್ಮ ಕೆಸರೂರಿನ ಮುಟ್ಟಾಳರಿಗೆ ನನ್ನ ಸಂಶೋಧನೆಯ ಮೌಲ್ಯ ಗೊತ್ತಾಗದಿದ್ರೂ ಪರದೇಶದವರಿಗಾದ್ರೂ ಗೊತ್ತಾಯ್ತಲ್ಲ, ಅದೇ ಸಂತೋಷ. ಅಹಹ, ನಿಮ್ಮ ಜಯರಾಮನ ಕತೆ ಪ್ರಕಾರ ಎಂದು ದೀರ್ಘವಾಗಿ ಮಾತನಾಡಿದ ಪಾಟೀಲರು ನಕ್ಕರು. ಮೂವರಿಗೂ ಈ ಸಿನೀಕಿನ ವಿಲಕ್ಷಣ ವ್ಯಕ್ತಿ ಎಂದೆನಿಸಿತು. ಏನ್ ಸರ್, ಎಕರೆಗೆ 1 ಟನ್ ಅಂದರೆ ಎಂದ ಮಹಮ್ಮದ್. ಜೋಗಿಹಾಳರು ನೋಟ್ಸಿನಲ್ಲಿ ಬರೀತಾರೆ, ಈ ಕೃಷಿ ಪ್ರಕಾರ ಒಂದೊಂದು ಏಲಕ್ಕಿ ತೋಟನೂ ಚಿನ್ನದ ಗಣಿ ಆಗುತ್ತೆ ಅಂತ. ಇದರದ್ದೊಂದು 25 ಸಸಿ ಮಾಡಿಕೊಂಡು ಬೆಳೆಸಿದರೆ ಒಂದು ಸರ್ಕಾರಿ ನೌಕರಿ ಸಂಬಳ ಬರ್ತದಲ್ಲ ಎಂದರು ಪಾಟೀಲರು. ಅವರ ರೋಗ ನಿರೋಧಕ ಶಕ್ತಿ ಬಗ್ಗೆ ಮಾಡಿರೋ ನೋಟ್ಸ್ ನೋಡ್ತಿದ್ದೀನಿ. ಆ ಗಿಡ ಎಲ್ಲಿದೆ ಯಾವುದು ಅಂತ ಸೂಚನೆ ಸಿಕ್ಕ ಕೂಡಲೇ ತಿಳಿಸ್ತೀನಿ. ಆದರೆ ನೋಡಿ, ಜಯರಾಮ್ ಕತೆ ಪ್ರಕಾರ ಇದನ್ನೆಲ್ಲ ತಿಳ್ಕೊಂಡಿರೋ ನಿಮ್ಮನ್ನು ಕೂನಿ ಮಾಡಬೇಕಾಗತ್ತೆ. ವಿದೇಶಿ ಏಜೆಂಟರು ಅನ್ನೋದನ್ನ ಮರಿಬೇಡಿ. ಅಹಹ ಎಂದು ನಕ್ಕರು. ಕೇಳುತ್ತಿದ್ದ ಮೂವರಿಗೂ ಕೊಂಚ ದಿಗಿಲಾಯಿತು. ಧನ್ಯವಾದಗಳು.